ಯಾವ ಹಾಕಿಲ್ ತರ ಅಂತ ಬಾ ನೀವು ಯಾವ ಹಾಕಿಲಿ ಬಾ ಅಕ್ಕಿ ಮಾಡಲ್ಲ ಮುಂದೆ ತಿಳ್ಕೊಂಡು ಜೀವನ ಮಾಡು ಇರಳು ಏನು ಕೆಲಸ ಇಲ್ಲಿ ಬಾ ಅಕ್ಕಿ ಮಾಡ್ಕೊಂಡು ಜೀವನ ಮಾಡ್ಕೊ ಹೋಗು ತಿಂಗಳ ಸಂಬಳ ಕೊಡ್ತೀನಿ ಹಾಕ್ತೀನಿ ಅಕೌಂಟಿಗೆ ಬದುಕೆ ಹಾಂ ಹತ್ತಮೇಲೆ ಇಲ್ಲ ಬೂಲಿಗೆ ಉಂಟು ಬೇಡ ಮುಟ್ಬೋದ ಅವಳನ್ನ ಹೇಳಿ ಏನಾಯ್ತು ಅಂತ ತಿರ್ಗಾಡ್ತಿರ್ಲಿಲ್ಲ ಬಂದು ಪೂಜೆ ಮಾಡಿಸಿ ಕೊಂಡ್ಕೊಂಡು ಹೋಯ್ದೆ ತಿರ್ಗಾಡ್ದ ಈಗ ಗುರುಗಳು ಏನ್ ಮಾಡಿದ್ರಣ ಗುರುಗಳು ನಾವು ಕರ್ಕೊಂಬಂದಿರಲಿಲ್ಲ ನಾನೇ ಬಂದು ಕೈ ಮುಕ್ಕೊಂಡು ಹೋಯ್ದೆ ಹುಷಾರಾಯ್ತು ಪರವಾಗಿಲ್ಲ ಭಕ್ತಿ ಇದ್ರೆ ಅಕ್ಕಿ ತತ್ತಿ ಕಣವ ಅಂತ ಹೇಳಿದ್ದೆ ಹುಷಾರಾಯ್ತು ಸರಿ ಯಾವ ನಿಮ್ದು ನಮ್ಮ ತೋವಿಕೆರೆ ಹೋಗ್ಬೇಕು ಸೈಡ್ಗೆ ಹಿಂಗೆ ಹೋಗಿ ಹಿಂಗೋಗಿ ಇಸ್ಕಣ್ಣ ನೀನು ಚಿಕ್ಕ ಸೈಡ್ ಬಿಡ್ರಿ ಸೈಡ್ ಇನ್ನೊಂದು ಇಸ್ಕ ದಾರಿ ಬಿಡಿ ಹೋಗೋರ್ಗೆ ಇಸ್ಕ ಇನ್ನೊಂದು ಕೊಡುತ್ತೆ ಇಸ್ಕಣ್ಣ ಸಾಕೆ ತಿನ್ನಮ್ಮ ನೀನು ತಿನ್ನು ನೀನು ತಿನ್ನು ತಿನ್ನು ಮನೆ ಮಂಗಳೆಲ್ಲ ಬಿಟ್ಕೊಡಿ ಬಿಟ್ಟ ಈ ಕಡೆ ಬಂದ್ಬಿಡಿ ನೀವು ಆಮೇಲೆ ಹೋಗ್ಬೇಕು ಅಕ್ಕ ಈ ಕಡೆಯಿಂದ ಹೋಗ್ಬಾರ್ದು ಯಾರು ನಂಗೆ ಬರಲಿಲ್ವಾ ಹಿಂಗೆ ಹೋಗಿ ಸ್ಟ್ರೈಟ್ ಹೋಗಿ ನಮಸ್ಕಾರ ಇದು ಮಾಡೋಕ್ಕಲ್ಲ ಹೋಗಿ ನಿಂಗೆ ದೇವರ ಆಚಾರ ಕೊಡಲಿ ಒಳ್ಳೇದಲ್ಲ ನಿಮಗೆ ಬಾಯಿ ಬಿಡಕ್ಕೆ ಬಲಗಾಲ ಗಾಯ ಬಿಡುತ್ತೆ ಸೇರ್ಸ್ಬಿಡುತ್ತೆ ಒಬ್ರು ಬಾಯಿ ಬಿಟ್ಟು ಎಲ್ಲ ಬಾಯಿ ಬಿಡುತ್ತಾರಂತ ಇಲ್ಲಪ್ಪ ಆಮ ಊಟಕ್ಕೆ ಹಾಂ ಗಾಯ ಹಾಕೊಳ್ಳಿ ನಿಮ್ಮ ಮನೆ ಊರಿಗೆ ಹಚ್ಚಿ ದೀಪ ಪುಣ್ಯ ಬರಲಿ ದೀಪ ಹಚ್ಚಿ ಉಡ್ಸು ಎಣ್ಣೆ ಒಂದು ಗೌರವ ಕಟ್ಟಿ ಹಂಗೆ ಎಣ್ಣೆ ಸಮೇತ ಬಾ ದೀಪ ಸಿಗೋದೇ ಪುಣ್ಯ ಅಲ್ವಾ ಮನೆಗೆ ಹಚ್ಚಿ ಯಾರ ಮನೆ ದೀಪ ಬೆಳಗಲಿ ಅಂತ ಗೊತ್ತಾಯ್ತಾ ಗಂಧ ಆಯಸ್ ಬೆಳಗಲಿ ಅಂತ ನಮ್ಮ ಮಣ್ಣು ನೀನು ಬಾಡಿ ಬೇರಾಳು ಇನ್ನೊಂದು ಸ್ಯಾರಿ ಯಾರು ಹೋದ್ರು ಬಂದರು ಈಗ ಮುಸ್ಲಿಂ ಸಹ ಬಂದಿರೋದ್ರು ಏನು ಸರ್ ನಿಮ್ಮದು ಪಟ್ನಾ ಲೂಸರ್ ಮತ್ತೆ ಯಾರಿದ್ದೀರಂತ ಬಡವರು ಕಲ್ಮ ಕೂತಿರೋ ಸಾವುಕಾರ ಅವ್ರು ಅಮ್ಮ ಕೂತೊಬ್ರು ಹಳೇದಿತ್ತಲ್ಲ ಅವಾಗಿಂದ ನೋಡ್ಕೊಂಡ್ ಬಂದೆ ನನ್ಗೆ ಅಡ್ರೆಸ್ ಗೊತ್ತಿರ್ಲಿಲ್ಲ ಬರೋದಿಲ್ಲ ಯಾರೋ ಹಿಂಗೆ ಪರಿಚಯ ಬಂದಿದ್ರಂತ ಹೇಳಿದ್ವಿ ಮೊನ್ನೆ ನಮಗೆ ಹೇಳಿದ್ರು. ನಿಮ್ಮ ಹೆಸರು ಗುಲ್ಜಾರ್ ಅವನ ಹೆಸರು ಬಾಬು. ಊರು ಯಾವುದು ಒಂದಮ್ಮ ಯಾಕೆ ಹೇಳು ನೀವು ಪ್ರೀತಿವಂತರು ಇದು ಜಾತಿ ಇಲ್ವಲ್ಲ ಧರ್ಮ ಅದು ಮೀರಿ ಬಂದ್ರೆ ನೀವೇ ಗ್ರೇಟ್ ನೀವು ಉದಾಹರಣೆ ಕಡೆ ಒಂದು ಸ್ಯಾರಿ ಕೊಡೋಣ ತಂಗಿ ಅಂತ ಒಂದು ಸ್ಯಾರಿ ಕಡಲ್ಲಿ ಗ್ರೇಟ್ ಏನಪ್ಪ ಸರಿಯಮ್ಮ ಗುಲ್ಜಾರ್ ಸ್ಯಾರಿ ಕೊಡಮ್ಮ ನೆಕ್ಸ್ಟ್ ಟೈಮ್ ಏನೋ ಇಂದ ಮನುಷ್ಯರು ಅನ್ನ ನಿಮ್ಮ ಮನೆಗೆ ಬಂದು ಒಂದು ಅನ್ನ ಕೊಡುವಂತೆ ಒಂದು ಬಿರಿಯಾನಿ ಮಾಡ್ಕೊಡುವಂತೆ ಮಾಡ್ಕೊಡ್ತೀಯಾ ಕೊಡ್ತೀಯ ಹಂಗ ನೀನು ಕಳ್ಳಿ ಮಗಳು ಕೊಡ್ಕೊಳಮ್ಮ ಇನ್ನೊಬ್ರು ಯಾರು ಕೊಡ್ತೀನಿ ಸ್ಯಾರಿ ಕೊಡ್ತೀನಿ ಇಲ್ಲ ಅಷ್ಟಪ್ಪ ಅಂದ್ರೆ ಒಂದು 6 ತಿಂಗಳು ಬಿಟ್ಟು ಚೆನ್ನಾಗಿ ಮಾತಾಡ್ತೀವಿ ಯಾವ್ರಕ್ಕ ಹಾಸನ ಪಾಪ ಚೆನ್ನಾಗಿ ಆಡ್ತಾರೆ ಮಾತು ಪಾಪ ಕಾಣಿಕೆ ಮಕ್ಕಳದು ನನ್ನ ಕಡೆಯಿಂದ ಇದು ದುಡ್ಡು ಬೇಡ ಆಯಿತಾ ಸೇರ್ ತಗೊಂಡೋಗು ಕೊಡ ನೀರ ಪೂಜೆ ಹೇಳಿ ಇನ್ನು ನಿಮ್ಮ ಕೆಲಸ ಉತ್ತಮ ಆಗಬೇಕು ನಿಮ್ಮ ನಂಬಿಕೆನೇ ಕಟ್ ಮಾಡ್ತೀನಿ ಆಯಿತಾ ಸಾಮರ್ಥ್ಯ ಪಾಪ ಅಲ್ಲಮ್ಮ
ಯಾರೋ ಉದ್ದರೆ ಕೇಳಿದ್ರೆ ಉದ್ದರೆ ಮಾಡಿದ್ರೆ ಮುಂದಿನ ಮಾಸ ಮಾಡ್ತೀನಿ ನಿಮಗೆ 3 ಸಲ ನೋಡಿ ಹೇಳ್ತೀನಿ ನನ್ನ ಹೆಂಗಿದೀವಿ ಮಾವು ಚೆನ್ನಾಗಿದೆ ಅಂತ ಕೇಳಲ್ವಲ್ಲ ನೀನು ಅಪ್ಪಾಜಿಯಿಂದ ಆಸ್ತಿ ಬರ್ಕೊಂಡು ಗಂಡದಿನ ಆಸ್ತಿ ಕೊಟ್ಟು ಬರಕಲ್ಲಿ ಬಂದಿದ್ದೀವಿ ಅಲ್ಲಿ ಒಟ್ಟಿಗೆ ಮಾಡ್ಕೊಂಡು ಬರ್ಬೇಕಪ್ಪ ಮಗನೇ ಪಾಪ ಬೇಕಾ ಮಾಡಿ ಬಾಯಿಗೆ ಸೇರ್ದಾಗಲ್ಲ ಯಾಕಂದ್ರ ನಿಂತಿನ ಕೈನಾ ಹಂಗೆ ನೋಡ್ಕೊಳ್ಳಿ ಹಂಗೆ ರೀ ಯಾಕೆ ಇಷ್ಟ ಗೊತ್ತಾ ನನಗೆ ಮೂಗು ಒಳ್ಳೆ ನನ್ನ ಮೂಗೈತೆ ಒಳ್ಳೆ ಮುರ ಹಾಕೊಂಡಿದೆ ಸಾಕಂತ ಈಗ ಕುಂಕುಮ ಇಕ್ಕಣಲ್ಲ ಈಗ ಟ್ಯಾಟು ನೋಡಿ ಬಿಟ್ಬಿಡ ಸಂಗತಿ ಗೊತ್ತಲ್ಲ ಅಂತ ನಮ್ಮ ಅಣ್ಣ ಒಂದು ಕಥೆ ಹೋಗಿ ಆಶ್ರಮ ಮಾಡಿ ನಿಮ್ಮ ಕಡೆಯಿಂದ ಕೈಯಾಗ ಒಂದ್ಸರಿ ಜೋಗಿ ಮಾಡ್ತೀರಾ ಅವ್ರಿಗೆ ಕೂಡ ವಯಸ್ಸು ಎಷ್ಟವ್ರಿಗೆ 43 ಅಲ್ಲಾಡ್ತಾ 95 ಇರ್ತೀವಿ ನಾವು ಅವ್ರಿಗೆ ನಾವು ರಾಶಿ ನಡಿಬೇಕು ಅಲ್ವಾ ಒಳ ಬಿಡ್ತಾರ ನಮ್ಮಪ್ಪ 74 ವರ್ಷ ಬೇಸ ಹೊಡಿತಾನೆ ನಿಮ್ಮಪ್ಪ 90 ಕುರಿ ಕಾಯ್ತಾ ಅಮ್ಮ ಏನ್ ಮಾಡುತ್ತೆ ಅಮ್ಮನವೇ ಎಷ್ಟ ವಯಸ್ಸವ್ರು ಇಬ್ರಿಗೂ ಹೆಂಗ್ ಹುಡುಗಿಯರು ಇಬ್ರು ಹೆಂಗ್ ಬಾಯ್ಸ್ ಲವರ್ಸಾ ಇದು ಜೀವನ ಈಗೆಲ್ಲ 40ಗೆ ಅಲ್ಲಾಡ್ತೀರಿ ಕೈ ನೋವು ಕಾಲ ಒಂದು ನ್ಯೂಡಲ್ಸ್ ಬಂದು ಬರ್ಕೊಂಡು ತಿಂತೀರಿ ಬರೀ ಬ್ಯಾಡ್ ಮೆಸೇಜ್ ಮಾಡ್ತೀರಿ ಅಷ್ಟೇ ನೋಡಿ ಹೆಂಗ್ ವಿಷಯ ಅಮ್ಮ ಅವ್ರ ಹೆಸರೇನು ಕುಳ್ಳಯ್ಯನ ಚಂದ್ರಯ್ಯಗೆ ನಾನು ನಮಸ್ಕಾರ ಅಂತ ಹೇಳ್ಬಿಡಿ ಅಲ್ಲಿ ಆಶೀರ್ವಾದ ಮಾಡಕ್ಕೆ ಹೇಳ್ಬಿಡಿ ಕುಳ್ಳಯ್ಯ ಕಟ್ಟಿದ್ದೀನಿ ನಾ ಚಂದ್ರವಂಶ ಸೇರಿಕೊಡಿ ನಾನು ಕೇಳಿದೆ ಏನು ಹೊಸಾಕೆ ಮಗಳೇ ಹುಷಾರಾಗ್ತದಂತೆ ಸಂತೋಷ ಸಂಗತಿ ಏನು ಗೊತ್ತಾ ರೈತರು ಕಂಡ್ರೆ ಭಾಳ ಪ್ರೀತಿ ಅಪರೂಪ ಬಂದು ಪುಣ್ಯಾತ್ಮರು ಈಗೆಲ್ಲ ಬರೀ ದೈವ ಸೇವೆ ಆಗುತ್ತೆ ಗಂಡು ಹುಡುಕ್ತಾನೆ ಎಂಟು ಬನ್ನಿ ಚೆನ್ನಾಗಿ ಬರಲಿ ಅಲ್ವಾ ನೋಡಿ ಇಲ್ಲಿ ಬಂದೊಮ್ಮೆ ಚೆನ್ನಾಗಿ ಆದಾಯ ಬರುತ್ತಂತೆ ರೈತರು ಇನ್ನೂ ಆದಾಯ ಬರಲಿ ಅಂದ್ರೆ ಅವಳು ದೇವ್ರನ್ನ ಕೇಳ್ಕೊಳ್ಳೋಣ ರೈತರು ಏನು ಕೊಡ್ರಪ್ಪ ಕರೆಕ್ಟ್ ಅಲ್ವಾ ರೈತರಿಗೆ ಏನ್ ಕೊಡ್ರು ರೈತರು ದೇಶದ ಬೆನ್ನೆಲುಬು ದಯವಿಟ್ಟು ನೀವು ಎಲ್ಲ ಬರೀ ಪಿಜ್ಜಾ ಬರ್ಗರ್ ತಿನ್ನೋದು ಅಪ್ಪ ರೈತರಿಗೆ ಏನ್ ಕೊಡೋ ಡೈವರ್ಸ್ ಕೊಡಲ್ಲ ಆಗ್ಬೋದಾ ಹಂಗಂತಾರ ಹಂಗಲ್ಲ ನಿಮ್ ತಾಯಿ ಜೊತೆ ನಿಮ್ಗೆ ಒಳ್ಳೆ ಸಂಸ್ಕಾರ ಕಲ್ಸಿರಿ ಈಗೆಲ್ಲ ಹೆಂಗ ನಿವಡಿಸ್ ಕೊಡು ಕೂಡ ಓಡಬಾ ಟ್ಯಾಟು ಹಾಕ್ಯ ಕುಂಕುಮ ಹಾಕ್ಬೇಡ ಬಳೆ ಹಾಕ್ಬೇಡ ಕಲಿಸ್ತಾರೆ ಹೊಡ್ಬರ್ತಾರೆ ಆಗ ಹೊಡೋಗ್ತಾರೆ ಈಗ ನೋಡಿ ಯಾರೋ ಒಂದು ಈಗ ಬೆದರಾಗಿಲ್ಲ ಯಾವನೊಬ್ಬ ತಾಯಿ ಅಳ್ತಾ ಬಂದೇಳೆ ಒಬ್ಬ ಹುಡುಗಿ ಬಂದಿತ್ತೆ ಎತ್ಕೊಂಡು ಮಗ ಹುಷಾರಿಲ್ವಂತೆ ಗಂಡು ಬರಲ್ಲ ಅಂತೆ ನಮ್ಮ ಗಂಡು ಮಕ್ಕಳು ಮಗು ಎತ್ತಿ ಮಗು ಹಾಕಿದಂಗೆ ಎಂಟಿ ಓಡಿಸೋದು ನಮ್ಮ ಹೆಣ್ಮಕ್ಳು ಬಾಲ ಹೊಡ್ಬಾರ್ದು ಎಲ್ಲ ಮಾಡಬೇಡಿ ಹೊಂದ್ಕೊಂಡು ಹೋಗಿ ಅಂತ ನಮ್ಮ ಭಾವನೆಗಳು ಅಲ್ಲಕ್ಕ ಹೊಂದ್ಕೊಂಡು ಹೋಗಿ ನೀವು ಚೆನ್ನಾಗಿ ಹೊಂದಾಣಿಕೆ ಇದ್ರೆ ನಿಮ್ಗೆ ನಮಸ್ಕಾರ ಯಾವ ತಮ್ಮದು
ಹುಳ ಆ ಕಡೆ ಎಳ್ಳಿರ್ದಾವ ಪಕ್ಕ ಕೂಡ ಕದ್ಯಾನ ಬಿಡಿ ಎಳ್ಳಿರೋದ್ರೆ ಏನಾಗುತ್ತೆ ಮತ್ತೆ ಮತ್ತೆ ಅಲ್ವಾ ಕದ್ದಾರ ದೇವ್ರಲ್ಲ ಹೌದ್ರಾ ಆಯ್ತು ಎಲ್ಲರೂ ದೇವ್ರ ಆಚಾರ ಕೊಡ್ಲಿ ಅಲ್ವಾ ಸರಿ ನಿಮ್ಗೆ ಸಂತೋಷ ಸಂಗತಿ ಏನಂದ್ರೆ ವಯಸ್ಸಿಗೆ ಕೆಲಸ ಮಾಡ್ತಾರೆ ಈಗ ನಮ್ಮ ತಾಯಿ ತಂದೆ ಇವಾಗ ಒಳಗೆ ಕೆಲಸ ಮಾಡ್ತಾರೆ ಹಂಗೆ ನಮ್ಗೆ ಖುಷಿ ಆಗ್ತದೆ ಭಾಳ ಸಂತೋಷ ಒಂದ್ಸರಿ ಜ್ವರ ಒಂದ್ಸರಿ ಸಂತೋಷ ಸಂಗತಿ ಆಗತ್ರಿ ಹೇಳಪ್ಪ ಏನು ಜಮೀನು ಏನು ಮಾಡಿದ್ದೀನಿ ಅದೇ ಜೋಳ ಹಾಕಿದ್ದು ಯಾವಾಗೂ ಲಾಸ್ ಆಗೋದು ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದೆ ಇವಾಗ ಲಾಭ ಆಯ್ತು ಅದಕ್ಕೆ ಅಮ್ಮರಿಗೆ ಇಬ್ಬರಿಗೂ ಬಾಗ್ನೆ ತಗೊಬಂದು ರೈತರು ಪಕ್ಕ ರೈತರು ಯಾವ ಊರು ಅಲ್ಲಿಂದ ನಾವು ನಿಮ್ಮನ್ನು ಸಾರಿ ಕೊಟ್ಟನಾ ನಿಮ್ಮ ತಾಯಿ ಅಮ್ಮ ನಿಮ್ಮ ತಾಯಿಗೊಂದು ಸಾರಿ ಕೊಡು ನಿಮ್ಮ ತಾಯಿ ರೈತರಿಗೊಂದು ಸರಿ ರೈತರಿಗೆ ದಯವಿಟ್ಟು ರೈತರಿಗೆ ಏನು ಕೊಡಿ ನಡಿಯೋ ನಿಮ್ಮ ಮನೆ ಒಳಗೆ ಹೋಗೋ ಎಲ್ಲೂ ಹಾಸ್ಪಿಟ್ಲಿಗೆ ಹೋಗಿ ಚೆನ್ನಾಗಿದ್ದಾನೆ ಈಗೇನು ತೊಂದರೆ ಇಲ್ಲ ಯಾವರಣ ಎಲ್ಲ ಹುಷಾರಾಗಿರಂತೆ ಎಲ್ಲ ಸುಮಾರು ಹುಷಾರಾಗಿ ಹುಷಾರಿದಂತೆ ನಿಮ್ಮ ಮನೆಯಲ್ಲಿ ಕೊಡು ಖುಷಿಯಾಗಿದೆಯಾ ನಿಮ್ದು ಅದೇ ಊರ ಖುಷಿ ಪಡೋ ಸಂಗತಿ ಏನ್ ಹೇಳಿ ಒಂದೇ ಊರಲ್ಲ ಹುಷಾರಾಗಿದೆ ಅಂತಿರೋದು ಒಂದೇ ಊರು ಬಿಡಿ ಎಲ್ಲ ಕಳ್ಳರು ನೀವು ಆಸೆ ಬರ್ಸಿದ್ದೀರಿ ನಮಗೆ ಅದಕ್ಕಿಂತ ಅದು ಸೇಮ್ ಬೇಡ ಸಾಮಾನ್ಯವಾಗಿ ಮ್ಯಾಕೋದೆ ಬೇಡ ಪ್ರತಿಯೊಬ್ಬರು ಬಂತು ನಮ್ಮ ಮನಸ್ಸರಿಗೆ ಅದೇ ಒಂದು ಸ್ವಲ್ಪ ಟೈಮ್ ನನಗೆ ಬಟ್ಟೆ ಹೊಸ ದುಡ್ಡಿರಲಿಲ್ಲ ₹100 ದುಡ್ಡಿಲ್ಲ ನನ್ನ ಇಂಟಿಗೆ ಸೀರೆ ಕೊಡಿಸೋ ಶಕ್ತಿ ಇಲ್ಲ ಅಂತ ಬಡವರು ಇವತ್ತು ನನ್ನ ತಂಗಿ ನನಗೆ ಶರ್ಟ್ ತಂದು ಕೊಟ್ಟಾಳೆ ನನ್ನ ತಂಗಿ ಒಳ್ಳೆದಲ್ಲಿ ತಂಗಿ ಒಂದು ಸಾರಿ ಕೊಡ್ತೀನಂತೆ ಅಂತ ಕೈಯಲ್ಲಿ ಒಂದು ಒಳ್ಳೆ ಕ್ಲಾಸ್ ಹಾಕಿ ಈಗ ಯಾರು ಬೇಕಿದೆ ನನ್ನ ಮನೆ ಕೇಳಿ ಅಲ್ಲ ತಂಗಿ ಅಧಿಕಾರಿ ಕೇಳಿ ಆಸ್ತಿ ಮಾತ್ರ ಆಸ್ತಿ ಇಲ್ಲ ಒಂದು 30 ಸ್ವಲ್ಪ ಒಂದು ಸಾರಿ ತಂದು ಒಂದು ಆಸ್ತಿ ಏನು ಮಾಡೋಣ ಅಂತೀನಿ ಜೀವನ ಚೆನ್ನಾಗಿಲ್ಲ ಅಷ್ಟೊತ್ತಿದೆ ಇಲ್ಲ ಯಾರು ಬಡವರಿದ್ದೀರಿ ನಮ್ಗೆ ಸಾರಿ ಕೊಡ್ತಿಲ್ಲ ನಮ್ಮ ಮನೆಗೆ ನಮ್ಮ ಬಾಗಿಲು ಕೊಡ್ತಿಲ್ಲ ಅಂತ ಯಾರು ಬಡವರಿದ್ದೀರಾ ಈಗ ಅಕ್ಕಿ ತಗೊಂಡ್ರೆ ಯಾರು ಇನ್ಯಾರಿದ್ದೀರ ಅಂತಾರು ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ನಮಗೆ ಬಾಗಿಲು ಕೊಡ್ತಿಲ್ಲ ಅಂತ ಯಾರಿದ್ದೀರಾ ಮಕ್ಕಳಿದ್ದಾರೆ ಓ ಸಣ್ಣ ಹುಡುಗಿ ನೀನು ಸ್ವಲ್ಪ ಅವು ತಾವು ಎಲ್ಲ ಪ್ಲ್ಯಾಂಟ್ಕ ಹಾಯ್ ಬೇಕಾ ಬಾಸ್ಬೇಕಾ ಅಲ್ವಾ ಮಗು ಆಯ್ತಾ ಮಗು ಆಯ್ತಾ ತಂಗಿ ಯಾವ ರಕ ಜೇಮ್ ಕಡೆಗೆಲ್ಲ ಇದ್ದಿದ್ದಲ್ವಾ ಮಗನ ಟ್ಯೂಷನ್ ಕಳಿಸ್ತಾ ಎಲ್ಲ ಬಂದಿದೆ ಇನ್ನೊಂದ್ಸಲ ಬನ್ನಿ ಇಲ್ಲಿ ಬನ್ನಿ ನೀರೇ ಕೊಡ್ತೀರಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಊರಲ್ಲಿ ನಿಮ್ದು ಏನೇ ಸಮಾರಂಭ ಇದ್ರೆ ನಿಮ್ಮ ಸಮಾರಂಭ ಇದ್ರೆ ನಿಮ್ಮ ಪಾರ್ಟಿ ಇದ್ರೆ ನೀವು ಏನೋ ಸಂಸಾರ ಬಂದಿದ್ರೆ ನೀವು ಏನೋ ಮಾಡಂಗಿದ್ರೆ 4 ಜನ ತೊಂದರೆ ಮಾಡಿ ರೋಡ್ ಬ್ಲಾಕ್ ಮಾಡೋದು ಪಟಾಕಿ ಹೊಡೆಯೋದು ಯಾವುದೋ ಆಂಬುಲೆನ್ಸ್ ಕೂತಾರುತ್ತೆ ನೀವು ಬಾಟ ಹಾಕೊಳ್ಳೋದು ಜಾತಿಯಲ್ಲಿ ಗುದ್ದಾಡೋದು ಎಷ್ಟು ಜನ ಡ್ರೈವರ್ ನಾನು ಡ್ರೈವರ್ ಆಗಿದ್ದೆ ನಾನು ಆಂಬುಲೆನ್ಸ್ ಓಡಿಸ್ತಾ ಇದ್ದೆ ಎಷ್ಟು ಜನ ರೋಡ್ ಬ್ಲಾಕ್ ಮಾಡಿ ಉದಾಹರಣೆ ನಾನು ಬೆಂಗಳೂರು ಹೋಗ್ತಾ ಇದ್ದೆ ಜಾರಿ ಸ್ಟೇಷನ್ ಮುಂದೆ ಒಬ್ಬ ಸೀರಿಯಸ್ ಕೇಸ್ ರೋಡ್ ಬ್ಲಾಕ್ ಮಾಡಿ ಯಾರೋ ರಾತ್ರಿ ನಮ್ಮ ಏನೋ ಫಂಕ್ಷನ್ ಮಾಡ್ಕೊಂತ ಇದ್ರು ಅಲ್ಲೇ ಸತ್ತಬಿಟ್ಟ ಪುಣ್ಯಾತ್ಮ ಹಾಗಾಗಿ ಒಟ್ಟರಲ್ಲಿದ್ದೆ ನಿಮ್ಮ ಸಮಾರಂಭ ನಿಮ್ಮ ಅದ್ದೂರಿತನ 4 ಜನ ತೊಂದರೆ ಆಗ್ತಿರ್ಲಿಲ್ಲ ನಾವು ವಿನಂತಿ ಮಾಡ್ಕೊತೀವಿ ನಿಮಗೆ ಅದಾಯ್ತಾ ಆಂಬುಲೆನ್ಸ್ ಬಂದು ದಯವಿಟ್ಟು ದಾರಿ ಬಿಡಿ ಎಲ್ಲ ಕಸ್ಟಮರ್ ದಯವಿಟ್ಟು ದಾರಿ ಬಿಡಿ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡೆ ಮುಂಚೆ ಯೋಚನೆ ಮಾಡಿ ನಿಮ್ಮನೆ ಮಕ್ಕಳು ಇರ್ತಾರೆ ನಿಮ್ಮನೆ ವಯಸ್ಸಾಗಿರ್ತಾರೆ ನಿಮಗೆ ಕಷ್ಟ ಬರುತ್ತೆ ನಿಮ್ಮನೆ ಕಷ್ಟ ಬರುತ್ತೆ ಅನ್ನೋ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಏನೇ ನಾವು ಕಂಡರ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮನೆಯವ್ರ ಬಗ್ಗೆ ಯಾರು ಮಾತಾಡ್ತಾರೆ ಫಸ್ಟ್ ತಿಳ್ಕೊಳ್ಳಿ ಅದಾಯ್ತಾ ಇದೇ ನಿಮಗೆ ವಿನಂತಿ ನಾವು ಮಾಡ್ಕೊಳ್ಳೋದು ಹೌದಲ್ವಾ ನಾವು ಕಂಡರ ಬಗ್ಗೆ ಮಾತಾಡಿ
ನೀವು ಮಾತಾಡ್ ಬೇಕಾದ್ರೆ ನಿಮ್ಮನೆ ಬಗ್ಗೆ ಯಾರು ಮಾಡಿದ್ರೆ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮನೆ ಹೆಣ್ಮಕ್ಳು ನಿಮ್ಮನೆ ಗಂಡ್ಮಕ್ಳು ಏನ್ ಕೆಲಸ ಮಾಡ್ತಾರೆ ಫಸ್ಟ್ ನಿಮಗೆ ತಿಳುವಳಿಕೆ ಇರಲಿಲ್ಲ ನನ್ನಲ್ಲಿ ಬೇಡಿಕೆ. ಇದು ಏನಂದ್ರೆ ಉದಾಹರಣೆ ನಮಗೆ ಗರ್ಭಾಷೆ ಮಾಡಿರ್ತಾರೆ. ಯಾಕೆ ಬೇಜಾರಾಗ್ತದೆ ಅಂದ್ರೆ ಅಂದಾಜನ ಸೀರೆ ಕೊಡೋಕೆ ಯಾವನಾಗಿದ್ದಾನೆ, ಸೀರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ಎಂತೆಂತ ನಿಮ್ಗೆ ಬುದ್ಧಿ ಇರ್ತವೆ ಅಂದ್ರೆ ಮುಗಿತು ಆಂಬುಲೆನ್ಸ್ ಯಾರು ಗಂಡ ಮುಂದೆ 70 ವರ್ಷ ಎಂತ ಕೊಡ್ತಾನ ಅಂತ ಯಾವನ ಮೆಜೆ ಮಾಡಿ ಏನಪ್ಪ ನಿಮ್ಮ ಅಪ್ಪ ಅಮ್ಮಗಳಿಲ್ಲ, ನಿಮ್ಮ ಅಕ್ಕಂಗಿಲ್ಲ ಅಲ್ವಾ? ಯಾವ ಒಂದು ಬ್ಯಾಡ್ ಮೆಸೇಜ್ ಮಾಡ್ತೀವಿ, ಬೇಡ ಮಾತಾಡ್ತೀರಿ. ನನ್ನ ಒಬ್ಬ ಬಗ್ಗೆ ಅಲ್ಲ, ಯಾವ ದೇವಸ್ಥಾನ ಬಗ್ಗೆ, ಪುಣ್ಯ ಕಾರ್ಯ ಮಾಡೋದ್ರ ಬಗ್ಗೆ, ಪಬ್ಲಿಕ್ ಸರ್ವೆಂಟ್ ಮಾಡೋ ಯಾರು ಪುಣ್ಯ ಮಾತಾಡ್ತಾರ ಅವ್ರ ಬಗ್ಗೆ ಮಾತಾಡ್ತೀರಿ. ಅವಾಗ ಏನ್ ಮಾಡ್ತೀರಿ ಗೊತ್ತಾ? ನಿಮ್ಮನೆ ನೀವು ಸರಿಯಾದ ಸಂಸ್ಕೃತಿ ಕಳಿಸಿಲ್ಲ, ನಿಮ್ಮನೆ ಹೆಣ್ಮಕ್ಳು ಅಂಕಿ ಸಂಖ್ಯೆ ಇಲ್ಲ ಅಂತ ನಮ್ಮ ಭಾವನೆ ಅಲ್ವಾ? ನೀವು ಮಾಡಿ ಉದಾಹರಣೆ ಮುಸಲ್ಮಾನಹಳ್ಳಿ ಅಂತ ಹೇಳಿ ಸಿರಾದ ಮುಂದೆ ಅವ್ರ ಪಬ್ಲಿಕ್ ಅಲ್ಲಿ ಏನು ಹಾಕಿಲ್ಲ. ಒಂದು ಅಂದಾಶ್ರಮ, ಒಂದು ಅನಾಶ್ರಮ ಇದೆ. ಅಲ್ಲೊಂದು ಅಜ್ಜಿ ಒಂದು 2 ಎಕರೆ ಜಾಗ, ಮಕ್ಕಳಿಲ್ಲ ಅಂತ ಗಂಟಿಲ್ಲ ಅಂತ 2 ಎಕರೆ ಜಾಗ ದೇವಸ್ಥಾನ ಬಿಟ್ಟಿದೆ, ಇಲ್ಲ ಅಂದಾಶ್ರಮ ಬಿಟ್ಟಿದೆ. ಅವನ್ನೆಲ್ಲ ಹಾಕೇನೆ ಬಿಟ್ಟಿ ಬಿಟ್ಟಾಳ ಅಂತ ಹಾಕಿನ ಮೆಸೇಜ್. ನಿಮ್ಮ ಹಣೆ ಬರಗಳು ಹೆಂಗೆ ಅಂದ್ರೆ ನಿಮ್ಮ ಸಂಸ್ಕೃತಿ ಬಹಳ ಜನ ಬೆಳೆಸಿದೆ ನಿಮ್ಮ ಅಪ್ಪ ಅಮ್ಮ ಅಂತ. ಅಲ್ಲ ತಂಗಿ, ಗಂಡರ ಬಗ್ಗೆ ಮಾತಾಡೋದು ನಿಮ್ಮನ್ನ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ರೋಡ್ನ ಬ್ಲಾಕ್ ಮಾಡಬೇಡಿ, ಬೆಳಗ್ಗೆ ತಕ್ಕಮನೆ ಎಸಬೇಡಿ, ಗಂಡರ ಬಗ್ಗೆ ಮಾತಾಡಬೇಡಿ ಅಂತ ವಿನಂತಿ. ತಮ್ಮ ಯಾವರ ನಿಂದ ತಮಯ ಕಸತ್ರ ತಮ್ಮ ಬರಲೇ ಏ ಪುಣ್ಣಪ್ಪ ಯಾವೂರ? ರಾಯಚೂರ. ನಿಮ್ಮಲ್ಲಿ ಸಂಸ್ಕೃತಿ ನಮ್ಮ ಕಡೆ ಎಲ್ಲ ಬರೀ ಮೇಕಪ್, ನಿಮ್ಮ ಕಡೆ ಕೆಲಸ ಮಾಡ್ತಾರಪ್ಪ. ಉತ್ತರ ಕಡೆ ಜನ್ಮ ಅಂದ್ರೆ ಕಸ ಹೊಡೆಲ್ಲ ಮಂಡನೆ ಮಾಡ್ತಾರೆ. ನಮ್ಮ ಕಡೆ ಜನ್ಮ ಲೇಟ್ ಆಗುತ್ತೆ ಕೇಳ್ತಾರೆ. ಇದೇ ವ್ಯತ್ಯಾಸ. ನಮ್ಮ ಕಡೆ ಎಲ್ಲ ಲೇಟ್ ಆಗುತ್ತಾ ಅಂತವೆ, ಅವ್ರು ಪುಣ್ಯಾತ್ಮರು ಲೇಟ್ ಆಗುತ್ತೆ ಕೇಳಾಗೆ. ಅವ್ರಿಗೆ ಬಸ್ ಇಲ್ಲ, ರಾತ್ರಿ ಪಿಕ್ಕಿಗೆ ಎಲ್ಲಿ ಬಸ್ ಇದಾವೆ, ಬಸ್ ಇಲ್ಲ. ಅವ್ರು ಟ್ರೈನ್ ಸಾಯಂಕಾಲ ಅವ್ರಿಗೆ ಬರೀಲಿ ಪಾಪ. ಏ ಬರಲಿ ಸಮಯ ಬರಲಿ ಬರಲಿ, ನೀವು ಇಬ್ರು ಬರೀ. ಆಮೇಲೆ ನಾವು ಇಬ್ಬರಿಗೂ ಜೋರಾಗೆ ಸಿಂಬಲ್ ಹಾಕ್ಬಿಡೋಣ. ಹಾಕ್ರ ಏನು ಬರೋದು ಹೋಗಿ ಹಾಕ್ರಿ. ಹಾಕಲ್ಲ ಕೈಯ ಹಾಕ್ರ. ಯಾವನಾರ 5 ದುಡ್ಡು ಬಿರಿಯಾನಿ ಕೊಟ್ಟರೆ ವಿಷಯ ಹೊಡಿತೀನಿ, ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಕೇಕ್ ಹಾಕ್ತೀನಿ. ಇಲ್ಲ ಯಾವ್ದೋ ಸಿನಿಮಾ ಬಂದ್ರೆ ಎಲ್ಲ ಹಾಕಂತೀರಿ ಅವ್ರು ಇವರು ಅಂತ. ಆ ಪುಣ್ಯಾಕ ಕಸ ಇರ್ತಾರೆ ಹಾಕ್ರೋ ಹಿಂಗಂತ ನಾವು ಹ್ಯಾಂಡಿಕ್ಯಾಪ್ ಮಕ್ಕಳು ಮಾತು ಅಂದ್ರೆ